ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತು ನಿಮ್ಮ ಒಂದು ಮೈಂಡಲ್ಲಿರೋವಂಥ ಗೊಂದಲಗಳಿಗೆ ಯೂನಿವರ್ಸಿಂದ ಏನು ಆನ್ಸರ್ ಇದೆ, ಯೂನಿವರ್ಸ್ ನಿಮಗೆ ಏನು ಗೈಡ್ ಮಾಡ್ತಿದ್ದಾರೆ ನಿಮ್ಮ ಗೊಂದಲಗಳಿಗೆ ಅಂತ ಹೇಳ್ಬಿಟ್ಟು ಇದೊಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿಯಾದ ಗೊಂದಲಗಳಿರ್ಬೋದು, ಪ್ರೀತಿ ವಿಷಯದಲ್ಲಿರ್ಬೋದು, ಕೆಲಸದ ವಿಷಯದಲ್ಲಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ವಿಷಯದಲ್ಲಿರ್ಬೋದು, ಯಾವುದೇ ವಿಷಯದಲ್ಲಿ ನಿಮಗೆ ಗೊಂದಲ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಯೂನಿವರ್ಸಿಂದ ನಿಮಗೆ ಆ ಗೊಂದಲಗಳಿಗೆ ಏನು ಪರಿಹಾರ ಇದೆ, ಏನು ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಅನ್ನೋದನ್ನು ಚೆಕ್ ಮಾಡೋಣ. ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ರೀಡಿಂಗ್ನ ನೋಡಿ. ಈಗ ನಿಮ್ಮ ಮೈಂಡಲ್ಲಿ ಯಾವ ವಿಷಯದ ಮೇಲೆ ಗೊಂದಲಗಳನ್ನು ಸೃಷ್ಟಿಸ್ಕೊಂಡಿದ್ದೀರಾ ಆ ಗೊಂದಲದ ವಿಷಯಗಳನ್ನ ನೆನ್ಪು ಮಾಡ್ಕೊಳ್ತಾ ಇರಿ. Six of Wands, Four of Wands, the Hierophant, okay, Ten of Cups, the Sun card, bottom of the card, Sun card ಬರ್ತಿದೆ. ಬಟ್ ನೀವಿಲ್ಲಿ ಇವಾಗಿನ ಕರೆಂಟ್ ಸಿಚುವೇಶನ್ ನೋಡಿದರೆ ತುಂಬ ಕನ್ಫ್ಯೂಷನ್, ಮೈಂಡಲ್ಲಿ ಯಾವ ಥರ ನಿರ್ಧಾರ ತೊಗೊಳ್ಬೇಕು, ಏನು ಮಾಡಬೇಕು, ಹೇಗೆ ಮುಂದಿನ ಜೀವನ ಎಲ್ಲದನ್ನು ಇಲ್ಲಿ ಕನ್ಫ್ಯೂಷನಲ್ಲಿ ಇಟ್ಕೊಂಡಿದ್ದೀರಾ. ಓಕೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನದಲ್ಲಿ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಆಗ್ತಾ ಇರ್ಬೋದು, ಫ್ಯಾಮಿಲಿ ಮಧ್ಯ ತುಂಬಾ ಕನ್ಫ್ಯೂಷನ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮಧ್ಯ ಗಲಾಟೆಗಳಿರ್ಬೋದು, ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಇಲ್ಲಿ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ. ಇಲ್ಲಿ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗದೆ ಇರೋವಂಥದ್ದು, ಅಥವಾ ಇಲ್ಲಿ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನೀವು ಸಪ್ರೇಟ್ ಆಗುವಂಥ ಸಿಚುವೇಶನ್ ಇವಾಗ ಬಂದಿರ್ಬೋದು. ಆ ಥರದ್ದೆಲ್ಲ ಇಲ್ಲಿ ಎನರ್ಜಿ ಇಲ್ಲಿ ನನಗೆ ಆಪ್ಟ್ ಆಗ್ತಾ ಇದೆ. ದೆನ್ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ನೀವು ಮನೆ ವಿಷಯದಲ್ಲಿ, ಮನೆ ಕಟ್ಟುವಂಥ ವಿಷಯದಲ್ಲಿ ಕೆಲವೊಬ್ಬರು ತುಂಬಾ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ತುಂಬ ಟೆನ್ಷನ್ ಕೂಡ ಆಗಿರ್ಬೋದು. ಇಲ್ಲಿ ಮನೆ ಕಟ್ಟಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ, ಮನೆ ಕಟ್ಟಲಿಕ್ಕೂ ಕೂಡ ನೀವು ಕೆಲಸನ ಪ್ರಾರಂಭ ಮಾಡಿದ್ದೀರಾ. ಆದರೆ ಇಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಒಬ್ಬರು ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬರು ಸಪೋರ್ಟ್ ಮಾಡಲ್ಲ. ಆ ಥರ ಇಲ್ಲಿ ಸಿಚುವೇಶನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ದ ಸನ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ ನೋಡಿ. ಇಲ್ಲಿ ಸಾರ್ಟ್ಸ್ ಕಾರ್ಡ್, ಇಲ್ಲಿ ಸರಿಯಾಗಿ ನೀವು ಏನು ನಿಮ್ಮ ಬಗ್ಗೆ ನೀವು ಗಮನನೂ ಕೊಡ್ತಾ ಇಲ್ಲ. ತುಂಬ ಕನ್ಫ್ಯೂಷನ್, ತುಂಬ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ. ಇವಾಗಿನ ಸಿಚುವೇಶನಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ. ಸ್ಟ್ರೆಸ್ ಅಂತ ಹೇಳಿದರೆ ಯಾವ ಥರ ಅಂದರೆ ಈ ಕೆಲಸ ಏನು ಮಾಡ್ತಾಯಿದ್ದೀನಿ ಇದು ಅರ್ಧಕ್ಕೆ ನಿಂತೋಗ್ಬಿಡುತ್ತೇನೋ, ಅಥವಾ ನಾನೀಗೇನು ಪ್ರಾರಂಭ ಮಾಡ್ತಾಯಿದ್ದೀನಿ ಇದು ನನಗೆ ಕೈಗೂಡಲ್ವೇನೋ, ಆ ಥರ ನಿಮಗೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಯೋಚನೆಯೂ ಕೂಡ ಮಾಡ್ತಿದ್ದೀರಾ ನೋಡಿ. ಇಲ್ಲಿ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿರೋ ಹಾಗೆ, ಇದಾಗುತ್ತೋ ಇಲ್ವೋ, ಈ ಕೆಲಸ ನನಗೆ ಸರಿ ಆಗುತ್ತೋ ಇಲ್ವೋ, ಈ ಕೆಲಸ ನನಗೆ ವರ್ಕೌಟ್ ಆಗುತ್ತೋ ಇಲ್ವೋ, ಈ ಕೆಲಸ ನನಗೆ ಸಿಗುತ್ತೋ ಇಲ್ವೋ. ಇಲ್ಲಿ ಜಾಬ್ ವಿಷಯದಲ್ಲೂ ಕೂಡ ನೀವು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ, ತುಂಬ ಟೈಮ್ ಆಯಿತು, ನಿಮಗೆ ಆ ಒಂದು ಕೆಲಸ ನಿಮಗೆ ಸಿಗ್ತಾ ಇಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ. ಹೇಗೆ ಈ ಕೆಲಸ ನನಗೆ ಆಗುತ್ತೋ ಇಲ್ವೋ ಅನ್ನೋ ಥರದಲ್ಲಿ ನೀವು ಇಲ್ಲಿ ಟೆನ್ಷನಲ್ಲಿರೋ ಹಾಗೆ. ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ದ ಸನ್ ಕಾರ್ಡ್ ಬಂದಿರೋದ್ರಿಂದ ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ವೆರಿ ಸೂನ್ ನೀವು ಅಂದ್ಕೊಂಡಿರೋವಂಥ ಕೆಲಸ ಕೈಗೂಡೋ ಅಂಥದ್ದು, ನಿಮಗೆ ಸಿಗೋ ಅಂಥದ್ದು, ನಿಮ್ಮ ಪರವಾಗಿ ಬರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ದ ಹೆರೋಫೆಂಟ್ ಬರ್ತಾ ಇದೆ. ನೀವು ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ಎಷ್ಟೇ ಧೈರ್ಯ ಕಳ್ಕೊಂಡ್ರು ಕೂಡ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೋಪ್ ಇದೆ, ಈ ಕೆಲಸ ಆಗೇ ಆಗುತ್ತೆ, ಈ ಕೆಲಸದಲ್ಲಿ ನಾನು ಸಕ್ಸಸ್ನ ಪಡಿತೀನಿ ಅನ್ನೋಂಥ ಒಂದು ಹೋಪ್ ನಿಮಗಿದೆ. ಆದರೆ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಥಾಟ್ಸ್ ಕೂಡ ಬರುತ್ತೆ. ಆ ನೆಗೆಟಿವ್ ಥಾಟ್ಸನ್ನು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೂ ಆಗಲ್ಲ, ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕೆಲವೊಬ್ರು ಏನಾಗಿದೆ, ನಿಮ್ಮ ಲೈಫಲ್ಲಿ ಫುಲ್ ಸೋತೆ ನಾನು ಅನ್ನೋ ಥರದಲ್ಲಿ ನೀವಿಲ್ಲಿ
ಸಿಚುವೇಶನ್ ನೀವು ಅನುಭವಿಸ್ತಾ ಇದ್ದೀರಾ. ಡೋಂಟ್ ವರಿ. ನೋಡಿ ಇಲ್ಲಿ 5-6 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಡೆಫಿನೆಟ್ಲಿ ವಿಕ್ಟ್ರಿ ಅಂತೂ ನಿಮ್ಮ ಲೈಫಲ್ಲಿ ಇದೆ. ನೋಡಿ ಇಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಪಾಸಿಟಿವ್ ಕಾರ್ಡ್ ಇದೆ. ಇದೊಂದೇ ಕಾರ್ಡ್ ಕೂಡ ನೆಗೆಟಿವ್ ಇರುವಂಥದ್ದು. ನೋಡಿ ಇಲ್ಲೂ ಕೂಡ ನೈಟ್ ಆಫ್ ಸಾರ್ಟ್ಸ್. ವೆರಿ ಸೂನ್ ನಿಮ್ಮ ಕನಸನ್ನು, ನಿಮ್ಮ ಏನು ಡ್ರೀಮ್ಸ್ ಇದೆ, ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನು ಆಗಬೇಕು ಕೆಲಸ ಅಂತ ಅಂದ್ಕೊಳ್ತಿದ್ದೀರಾ, ಅದು ವೆರಿ ಸೂನ್ ನೀವು ಅಚೀವ್ ಮಾಡ್ತೀರಾ. ವೆರಿ ಫಾಸ್ಟ್ ಅಚೀವ್ ಮಾಡ್ತೀರಾ. ನೋಡಿ ಇಲ್ಲಿ ಹಾರ್ಸ್ ಎಷ್ಟು ಫಾಸ್ಟಾಗಿ ಓಡ್ಕೊಂಡು ಹೋಗುತ್ತೆ ಅಲ್ವಾ, ಅದೇ ರೀತಿ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಒಂದು ನೀವು ಅಚೀವ್ ಮಾಡ್ಕೊಬೇಕು ಅಂತಿರೋಂಥ ಗುರಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನು ನೀವು ಎದುರಿಸಿ ನಿಲ್ಲೋ ಅಂಥ ಶಕ್ತಿ, ಆ ಕೆಪಾಸಿಟಿ ನಿಮಗೆ, ನೀವು ನಂಬಿರೋಂಥ ದೇವರು, ಯೂನಿವರ್ಸ್ ನಿಮಗೆ ದಾರಿ ಮಾಡಿ ಕೊಡ್ತಾರೆ. ಹಾಗೆ ನಿಮಗೆ ಆ ಶಕ್ತಿಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸಾರ್ಟ್ಸ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ. ಸಾರ್ಟ್ಸ್ ಏನು ಅರ್ಥ ಕೊಡುತ್ತೆ, ಏನೇ ದಾರಿಯಲ್ಲಿ ಏನೇ ಇದ್ರೂ ಕೂಡ ಅದನ್ನು ಕಟ್ ಮಾಡ್ತೀರಾ. ಅಂದರೆ ಕಟ್ ಅಂದರೆ ಯಾವ ಥರ, ನಿಮ್ಮ ಪ್ರಾಬ್ಲಮ್ ಏನೇ ಇರ್ಬೋದು, ಅಡೆತಡೆಗಳು ಏನೇ ಇರ್ಬೋದು, ಅಥವಾ ಬೇರೆಯವರು ನಿಮಗೆ ಅಡೆತಡೆಗಳನ್ನ ಉಂಟು ಮಾಡ್ಬೋದು. ನೀವು ಕೆಲಸ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಕೆಲಸಕ್ಕೆ ಬೇರೆಯವರಿಂದ ಅಡೆತಡೆಗಳು ಬಂದರೂ ಕೂಡ ನೀವು ಅದನ್ನು ಕಟ್ ಮಾಡುವಂಥ ಕೆಪಾಸಿಟಿ ನಿಮಗೆ ಯೂನಿವರ್ಸ್ ನಿಮಗೆ ಅವಕಾಶ ಕೊಡ್ತಾರೆ. ಯೂನಿವರ್ಸ್ ನಿಮಗೆ ದಾರಿಯನ್ನು ಮಾಡಿಕೊಡ್ತಾರೆ. ಡೋಂಟ್ ವರಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಇಲ್ಲಿ ಕೆಲವರು ಮನೆ ಕಟ್ಟಬೇಕು ಅಥವಾ ಮನೆ ಕಟ್ಟಾಗಿದೆ, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಫಿನಿಶಿಂಗ್ ಮಾಡಲಿಕ್ಕೆ ಇಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಮದುವೆ ವಿಷಯದಲ್ಲೂ ಕೂಡ ಇಲ್ಲಿ ಕೆಲವೊಬ್ರಿಗೆ ಮದುವೆ ಎಲ್ಲದೂ ಸೆಟ್ ಆಗಿದೆ, ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ರೀಸನ್ ಹೇಳಿಬಿಟ್ಟು, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಏನೋ ಒಂದು ರೀಸನ್ ಹೇಳಿಬಿಟ್ಟು ಬಿಟ್ಟು ಹೋಗುವಂಥದ್ದು. ಸೊ ಆ ಥರ ಪ್ರಾಬ್ಲಮ್ಸ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನೋಡಿ ಇಲ್ಲಿ ನೀವೇನೇ ಪ್ರಾಬ್ಲಮ್ಸ್ನ ನೀವು ಇವಾಗ ನೋಡ್ತಾ ಇರ್ಬೋದು, ನಿಮ್ಮ ಲೈಫಲ್ಲಿ ನೀವೇನೇ ಗೊಂದಲದಲ್ಲಿ ಇರ್ಬೋದು, ಆ ಗೊಂದಲಗಳೆಲ್ಲವೂ ವೆರಿ ಸೂನ್ ನೀವು ಇದರಿಂದ, ಆ ಗೊಂದಲದಿಂದ ಹೊರಗೆ ಬರ್ತೀರಾ. ಏಸ್ ಆಫ್ ವ್ಯಾಂಡ್ಸ್. ಪ್ರೀತಿ ವಿಷಯದಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ. ಆ ವ್ಯಕ್ತಿ ನಂಬೋದಾ, ಆ ವ್ಯಕ್ತಿಯಿಂದ ನಾನು ಕಮಿಟ್ಮೆಂಟ್ನ ಪಡ್ಕೊಳ್ತೀನ, ಆ ವ್ಯಕ್ತಿ ನನಗೆ ನನ್ನ ಲೈಫಲ್ಲಿ ಸೆಟ್ ಆಗ್ತಾರಾ, ಆ ಥರದ್ದು ನೀವು ಇಲ್ಲಿ ಕನ್ಫ್ಯೂಷನ್ನ ಇಟ್ಕೊಂಡಿದ್ದೀರಾ. ಇಲ್ಲಿ ಕೆಲವೊಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೂ ಇರ್ಬೋದು. ಆ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂತ ಇದ್ದೀರಾ, ಆ ವ್ಯಕ್ತಿ ಹೇಗೆ ಅಂತ ತಿಳ್ಕೊಬೇಕಂತಿದ್ದೀರಾ, ಬಟ್ ಆ ವ್ಯಕ್ತಿ ಬಗ್ಗೆ ನಿಮಗೇನೂ ಕೂಡ ಸುಳಿವು ಸಿಗ್ತಾ ಇಲ್ಲ. ಸೊ ನೀವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ದಾರಿ ತೋಚ್ತಾ ಇಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಾ ಇದ್ದಾರೆ, ಯೂನಿವರ್ಸ್ ನಿಮಗೆ ದಾರಿನ ಮಾಡಿ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಕೆಲವೊಬ್ರು ಇಲ್ಲಿ ಏನು ಮಾಡ್ತಿದ್ದೀರಾ, ಅರ್ಜೆಂಟ್ ಮಾಡ್ತಿದ್ದೀರಾ, ಇಲ್ಲಿಗೆ ಕೈ ಬಿಟ್ಬಿಡ್ಬೇಕು, ಈ ಕೆಲಸನ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಡ್ಬೇಕಾಗತ್ತೆ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ, ಆ ಥರದೆಲ್ಲ ನೀವು ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ. ಡೋಂಟ್ ವರಿ. 10 ಆಫ್ ಕಪ್ಸ್. ನೋಡಿ ಇಲ್ಲಿ 10 ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇದೆಲ್ಲ ಏನು ನಿಮಗೆ ಸೂಚನೆ ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಅಡೆತಡೆಗಳು ಬಂದರೂ ಕೂಡ ನೀವು ಅದನ್ನು ಮುಂದುವರಿತೀರಾ, ಅದನ್ನು ನೀವು ದಾಟಿ ಮುಂದೆ ಬರ್ತೀರಾ, ಅದನ್ನು ದಾಟಿ ಮುಂದೆ ಬರುವಂಥ ಶಕ್ತಿನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನಂಬಿರೋಂಥ ದೇವ್ರು ಇರ್ಬೋದು ಅಥವಾ ಯೂನಿವರ್ಸಿಂದ ನಿಮಗೆ ಸಿಗ್ತಿರೋಂಥ ಗೈಡೆನ್ಸ್ ಆಗಿದೆ. ಓಕೆ, ಇದಕ್ಕೆ ಏಂಜಲ್ ಏನು ಗೈಡೆನ್ಸ್ ಮಾಡ್ತಾರೆ, ಏನು ಗೈಡ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. ರಿಕವರಿ. ನೋಡಿ ರಿಕವರಿ ಬರ್ತಾ ಇದೆ. ಮತ್ತು ನೀವು ಕಳ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ, ಎಸ್, ಇಂಪ್ರೂವಿಂಗ್ ಹೆಲ್ತ್. ಏನು ನಿಮ್ಮ ಲೈಫಲ್ಲಿ ನೀವು ಕಳ್ಕೊಂಡಿದ್ದೀರ ಅದು ಮತ್ತೆ ನೀವು ನಿಮ್ಮ ಲೈಫಲ್ಲಿ ಪಡಿತೀರಾ. ರಿಕವರಿ ಬರ್ತಾ ಇದೆ. ಓಕೆ, ಇಂಪ್ರೂವಿಂಗ್ ಹೆಲ್ತ್. ಇಲ್ಲಿ ಕೆಲವೊಬ್ರು ಹೆಲ್ತ್ ಚಿಂತೆ ಮಾಡಿ ಯೋಚನೆ ಮಾಡಿಬಿಟ್ಟೆ ಹೆಲ್ತನ್ನ ಹಾಳು ಮಾಡ್ಕೊಳ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಪಾಸ್ಟ್ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಏನೋ ನಡೆದಿದೆ ಅದನ್ನೇ ಯೋಚನೆ ಮಾಡ್ತಾ ಅದು ವಿಷಯದಲ್ಲಿ ಕೊರಗ್ತಾ ನಿಮ್ಮ ಹೆಲ್ತ್, ಇವಾಗಿನ ಹೆಲ್ತನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಬಾಟಮ್ ಆಫ್ ದ ಕಾರ್ಡ್ ಅಬಂಡೆನ್ಸ್ ಬರ್ತಿದೆ. ಪೀಸ್ಫುಲ್ ರೆಸಲ್ಯೂಷನ್. ಚಿಂತೆ ಮಾಡ್ದೇನೆ ಪೀಸ್ಫುಲ್ ಆಗಿರಿ. ಇಲ್ಲಿ ಕೆಲವೊಬ್ಬರಿಗೆ ತಲೆಯಲ್ಲಿ ಯೋಚನೆ ಕೂಡ ಬರ್ತಾ ಇಲ್ಲ, ಎಲ್ಲ ನೆಗೆಟಿವ್ ಯೋಚನೆನೇ ಬರ್ತಾ ಇದೆ. ಯೋಚನೆ ಅಂದರೆ ಯಾವ ಥರ, ಹೇಗೆ ಇದನ್ನು ನಾನು ಈ ಪ್ರಾಬ್ಲಮಿಂದ ನಾನು ಸಾಲ್ವ್ ಮಾಡ್ಕೊಳ್ಬೇಕು, ಈ ಪ್ರಾಬ್ಲಮಿಂದ ನಾನು ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ. ಇಲ್ಲಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಏನೇ ಪ್ರಾಬ್ಲಮಲ್ಲಿ ಇರ್ಬೋದು, ಯಾವುದೇ ಸಿಚುವೇಶನಲ್ಲಿ ಇರ್ಬೋದು, ಬಟ್ ಈ ಕ್ಷಣ ನಿಮಗೆ ಅದು ಕಷ್ಟ ಅಂತ ಅನಿಸ್ತಿರ್ಬೋದು, ಬಟ್ ಆ ಕಷ್ಟ ಏನಿದೆ ಅಲ್ವಾ ಅದನ್ನು ಹೂ ಎತ್ತಿದಷ್ಟು ಸುಲಭದಲ್ಲಿ ಯೂನಿವರ್ಸ್ ಇರ್ಬೋದು, ನೀವು ನಂಬಿರೋಂಥ ದೇವ್ರು ಇರ್ಬೋದು, ನಿಮಗೆ ಸಹಾಯನ ಮಾಡ್ತಾರೆ, ನಿಮ್ಮ ಒಂದು ಕೆಲಸಕ್ಕೆ ಸಾಥ್ ಕೊಡ್ತಾರೆ ಅನ್ನೋವಂಥದ್ದು ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಡೋಂಟ್ ವರಿ. ನೀವಿಲ್ಲಿ ತುಂಬ ಜನ ಡೆಸ್ಪ್ರೇಟ್ ಆಗ್ತಿದ್ದೀರಾ, ಕುಗ್ಗೋಗ್ತಾ ಇದ್ದೀರಾ, ಏನೂ ಆಗ್ತಾ ಇಲ್ಲ ಲೈಫಲ್ಲಿ, ಎಲ್ಲ ಸ್ಟಕ್ ಆಗಿಬಿಟ್ಟಿದೆ, ಎಲ್ಲ ಏನು ಹೇಳ್ಬೋದು, ನಾನು ಏನು ಅನ್ಕೊತೀನಿ ಅದು ಯಾವುದೂ ಕೂಡ ಆಗ್ತಾಯಿಲ್ಲ, ಎಲ್ಲ ಸ್ಟಕ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೀವೇನೇ ಸ್ಟಕ್ ಆಗಿರ್ಬೋದು, ದ ಹೆರೋಫ್ಯಾಂಟ್ ಕಾರ್ಡ್ ಏನು ಹೇಳುತ್ತೆ, ಕೀ, ನಿಮಗೆ ಏನು ಬೇಕಾಗಿದೆ, ಈಗ ಲಾಕ್ ಹಾಕಿದಾಗ ಏನಾಗುತ್ತೆ, ಕೀ ಬೇಕಾಗುತ್ತೆ, ಅದಕ್ಕೆ ಕೀನ ನೀವು ಇಲ್ಲಿ ಕಳ್ಕೊಂಬಿಟ್ಟಿದ್ದೀರಾ.
ಓಕೆ, ಲಾಕ್ ಹಾಕಿದ್ದೀರಾ, ಕೀನ ಕಳ್ಕೊಂಡಿದ್ದೀರಾ. ಸೊ ಯೂನಿವರ್ಸಿಂದ ನಿಮಗೆ ಸರಿಯಾದ ಟೈಮಿಗೆ ಒಂದು ಕೀ ಸಿಗತ್ತೆ. ಅದರಿಂದ ನೀವು ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ನ ನೀವು ಓಪನ್ ಮಾಡಿಬಿಟ್ಟು ಆ ಪ್ರಾಬ್ಲಮಿಂದ ಹೊರಗೆ ಬರ್ತೀರಾ. ಓಕೆ, ಬಟ್ ಅಲ್ಲಿವರೆಗೆ ಸ್ವಲ್ಪ ದಿನದವರೆಗೆ ನೀವು ಕಾಯಬೇಕಾಗತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಆ ವೇಟಿಂಗ್ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ತಪ್ಪುಗಳು ಏನು ಮಾಡಿದ್ರಿ ಆ ತಪ್ಪುಗಳಿನ ಒಂದು ರಿಯಲೈಸೇಷನ್ ನಿಮಗೆ ಆಗುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಕಾಣಿಸ್ತಾ ಇದೆ. ಓಕೆ, ನೀವು ಇಲ್ಲಿ ಎನಿ ಕನ್ಫ್ಯೂಷನ್, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸಿನ ನೀವು ಗೊಂದಲದಲ್ಲಿ ಇರ್ಬೋದು, ಆ ಗೊಂದಲದಿಂದ ಆದಷ್ಟು ಬೇಗ ನೀವು ಹೊರಗೆ ಬರ್ತೀರಾ ಅಂತ ಹೇಳಿ ಏಂಜಲಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ರಿಕವರಿ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವೇನ ನಿಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕಾಗಿದೆ, ನೀವು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಾ, ಅದು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಅದು ಸಿಗತ್ತೆ. ಆದಷ್ಟು ಬೇಗ ವೆರಿ ಸೂನ್ ನಿಮ್ಮ ಹತ್ರ ಬರುತ್ತೆ, ನಿಮಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ನೈಟ್ ಆಫ್ ಸಾರ್ಟ್ಸ್, ವೆರಿ ಸೂನ್ ನಿಮ್ಮ ಹತ್ರ ಅದು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಏಂಜಲಿಂದ ನಿಮಗೆ ಸಿಗ್ತಿರೋಂಥ ಗೈಡೆನ್ಸ್. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.